ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಶಾಸಕರಿಬ್ಬರ ಮಧ್ಯೆ ವಾಕ್ಸಮರ ನಡೆಯುತ್ತೆ. ಪರಿಶಿಷ್ಟ ಜಾತಿಯ ಶಾಸಕನಾಗಿ ನಾನು ಅಸಹಾಯಕನಾಗಿದ್ದೇನೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಶಾಸಕ ನಾರಾಯಣಸ್ವಾಮಿ ಹೇಳಿಕೆ ಇದು. ಸಿಎಲ್ಪಿ ಸಭೆಯಲ್ಲಿ ನನ್ನ ಸಮಸ್ಯೆಗಳನ್ನ ಕೇಳಿದ್ರೂ ಕ್ರಮ ಇಲ್ಲ. ಕಟಾರಿಯಾ ವಿರುದ್ಧ 55 ಶಾಸಕರ ಸಹಿ ಸಂಗ್ರಹಿಸಿ ಸಿಎಂ ಗಮನಕ್ಕೆ ತಂದಿದ್ವಿ, ಆದ್ರೂ ಕೂಡ ಅವರ ಮೇಲೆ ಕ್ರಮ ಆಗಿಲ್ಲ ಅಂತ ನಾರಾಯಣಸ್ವಾಮಿ ಮಾತಾಡಿದ್ದಾರೆ. ಕೃಷ್ಣ ಬೈರೇಗೌಡ ಪರ ಶಾಸಕ ರಾಜೇಗೌಡ ಮಧ್ಯಪ್ರವೇಶ ಮಾಡಿದ್ರು. ಈ ವಿಚಾರಕ್ಕೆ ನನಗೂ ಮತ್ತು ರಾಜೇಗೌಡಗೂ ಜಗಳ ಆಯಿತು ಅಷ್ಟೇ. ನಿನ್ನೆಯ ಗಲಾಟೆ ಬಗ್ಗೆ ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸಿಎಲ್ಪಿ ಸಭೆಯಲ್ಲಿ ಬಂಗಾರಪೇಟೆಯ ಹಿರಿಯ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಅವರು ಬೇಸರ ವ್ಯಕ್ತಪಡಿಸ್ತಾ ಸಭೆಯಿಂದ ಹೊರಗಡೆ ಬಂದರು. ಏನಕ್ಕೆ ಅನ್ನುವಂಥದ್ದನ್ನ ಅವ್ರ ಬಗ್ಗೆ ಕೇಳೋಣ. ವಿಶೇಷವಾಗಿ ನೋಂದಣಿ ಇಲಾಖೆಯಲ್ಲಿ, ಖಾತೆ ಇಲಾಖೆಯಲ್ಲಿ ಏನು ತೊಂದರೆಗಳಾಗ್ತಾ ಇದೆ ಅದನ್ನು ಸರಿಪಡಿಸಬೇಕು. ಅದರ ಇಲಾಖೆ ಮುಖ್ಯಸ್ಥರಾಗಿರ್ತಕ್ಕಂಥ ರಾಜೇಂದ್ರ ಕಟಾರಿ ಅವರು ಇದನ್ನೆಲ್ಲ ಕೂಡ ಆ ಜನರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಾ ಇಲ್ಲ ಅಂತ ಹೇಳಿ ನಾನು ಆಗಿನೇ ಈಗ ಹಿಂದೆ 55 ಜನ ಶಾಸಕರು ಅವರನ್ನು ವರ್ಗಾವಣೆ ಮಾಡಬೇಕು ಅಂತ ಪತ್ರ ಕೊಟ್ಟಿದ್ವಿ ಅನ್ನೋ ವಿಚಾರವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ನಮ್ಮ ಸಮಸ್ಯೆಗಳನ್ನು ಪರಿಹಾರವಂತೆ ಮನವಿ ಮಾಡ್ತಾ ಇದ್ದೆ. ಈ ಸಂದರ್ಭದಲ್ಲಿ ಆ ಒಂದು ಶೃಂಗೇರಿ ಶಾಸಕರಾಗಿರ್ತಕ್ಕಂಥ ಒಬ್ಬ ರಾಜೀವ್ ಗೌಡರು ಎದುರು ನಿಂತು ಇಷ್ಟು ಬೇರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನು ಹೇಳಿ ಬಹುಶಃ ನನ್ನನ್ನು ಆ ಪರಿಸ್ಥಿತಿಯಲ್ಲಿ ಈ ಕಡೆ ತಿಳಿಸುವಂಥ ಪ್ರಯತ್ನವನ್ನು ಮಾಡಿದರು. ಅದಕ್ಕೆ ನಾನು ಬೇಸರ ವ್ಯಕ್ತಪಡಿಸಿ ಸಭೆಯಿಂದ ಹೊರಬಂದೆ. ಸರ್, 55 ಜನ ಶಾಸಕರು, ಆಡಳಿತ ಪಕ್ಷದ ಶಾಸಕರು ಸಹಿ ಸಂಗ್ರಹ ಮಾಡಿದ್ರು ಕೂಡ ಅಷ್ಟೊಂದು ಪ್ರಭಾವಿನ ಹಂಗಂದ್ರೆ ರಾಜೇಂದ್ರ ಕಟಾರಿ ಅವ್ರ ಸರ್ಕಾರದಲ್ಲಿ ಅನ್ನುವಂಥದ್ದು ಒಂದು ಚರ್ಚೆ ಆಗ್ತಾ ಇದೆ ಸರ್. ಖಂಡಿತ ಕೂಡ ಪ್ರಭಾವಿನೇ. ಇವತ್ತು ರಾಜೇಂದ್ರ ಕುಮಾರ್ ಅವರು ರೆವಿನ್ಯೂ ಇಲಾಖೆಯನ್ನು ತನ್ನ ಮನೆಯದ ರೀತಿಯಲ್ಲಿ ನಡೆಸ್ಕೊಳ್ತಾ ಇದ್ದಾನೆ. ತನಗೆ ಇಷ್ಟ ಬಂದ ರೀತಿಯಲ್ಲಿ ಕಾನೂನು ರೂಪಿಸ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಬಹುಶಃ ಎಲ್ಲೋ ಒಂದು ಕಡೆ ನಮ್ಮ ಸರ್ಕಾರಕ್ಕೆ ಮುಜುಗರ ಆಗ್ತಾ ಇದೆ. ಇದರಿಂದ ನಾವು ಮುಖ್ಯಮಂತ್ರಿಗಳು ಕೂಡ ಎಲ್ಲೋ ಒಂದು ಕಡೆ ಅವರನ್ನು ವರ್ಗಾವಣೆ ಮಾಡಲಿಕ್ಕೆ ಒಂದು ಕಾರಣದ ಕೈಗಳು ಅವ್ರಿಗೆ ಅಡ್ಡಿಪಡಿಸ್ತಾ ಇದ್ದಾರೆ ಅನ್ನೋದು ನಮ್ಮೆಲ್ಲರ ಭಾವನೆ ಕೂಡ. ಅಂದರೆ ಸರ್, ಈಗ ಉದ್ದೇಶಪೂರ್ವಕವಾಗಿ ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋಂಥದ್ದನ್ನು ತಾವು ಅಲ್ಲಿ ಹೇಳಿದ್ದೀರಾ ಸರ್ ಸಭೆಯಲ್ಲಿ. ಯಾವ ವಿಚಾರ ಸರ್ ಅದು? ಪರ್ಟಿಕ್ಯುಲರ್ ಆಗಿ ಏನು ವಿಚಾರ ಇದೆಯಾ ಸರ್? ಯಾವ ವಿಚಾರನೇ ಇಲ್ಲ. ಇವರ ಬಗ್ಗೆ ಏನು ಶಾಸಕರು ಅವರನ್ನೆಲ್ಲ ಚರ್ಚೆ ಮಾಡಬೇಕಾದಾಗ ವಿಧಾನಸಭೆಯಲ್ಲಿ ನನ್ನ ಸಹಮಿತ್ರರು ಶಾಸಕರು ಚರ್ಚೆ ಮಾಡಬೇಕಾದಾಗ ಅವರ ಸಮಸ್ಯೆಗಳನ್ನು ರೆವಿನ್ಯೂ ಇಲಾಖೆಯಲ್ಲಿ ಆಗತಕ್ಕಂಥ ಸಮಸ್ಯೆ ಹೇಳ್ಕೊಳ್ತಾ ಇದ್ರು. ಹಾಗೆ ಅವ್ರು ಹೇಳಿದ್ರು, ನೀನು ಒಂದಾದ ತಗೋಪ್ಪ ಸಹಿ ಸಂಗ್ರಹ ಮಾಡೋಣ ಅಂತೇಳಿ ಅವರು ವರ್ಗಾವಣೆ ಮಾಡಬೇಕು ಅಂತೇಳಿ ಸಹಿ ಸಂಗ್ರಹ ಮಾಡಿದ್ದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಕಟಾರಿ ಅವರು ವೈಯಕ್ತಿಕವಾಗಿ ನನ್ನ ತಾಲೂಕನ್ನು ನನ್ನ ತಾಲೂಕಿನ ಟಾರ್ಗೆಟ್ ಮಾಡಿ ಅನಗತ್ಯ ಕಿರುಕುಳ ಕೊಡ್ತಾ ಇದ್ದಾರೆ. ಅದನ್ನು ನಾನು ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದೇನೆ. ಇದಿಷ್ಟು ಏನು ಬಂಗಾರಪೇಟೆಯ ಶಾಸಕರು ಹೇಳ್ತಾ ಇರ್ತಕ್ಕಂಥ ಮತ್ತು ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ದೀಪಕ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೋಲಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.